70ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಜಯಪ್ರಕಾಶ್ ನಾರಾಯಣ ಪಾರ್ಕ್ ಸಮಿತಿ ವತಿಯಿಂದ ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಕ್ಫ್ ಬೋರ್ಡ್ ಜಿಲ್ಲಾ ಚೇರ್ಮನ್ ಶಾಹಿದ್ ರಿಜ್ವಾ ಅವರು ಧ್ವಜಾರೋಹಣ ನೆರವೇರಿಸಿದರು. जनगण मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा उच्चल जलधि तरंगा, तपस्व नामे जागे तपस्व. ಬಳಿಕ ಮಾತನಾಡಿದ ಅವರು, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಇನ್ನೂ ಸರ್ವರಿಗೂ ಸಮಪಾಲು ಸಮಬಾಳು ದಕ್ಕಿಲ್ಲ. ದೇಶದಲ್ಲಿ ನಿರುದ್ಯೋಗ, ಬಡತನ, ಮೂಲಭೂತ ಸೌಕರ್ಯಗಳ ಕೊರತೆ ಇನ್ನೂ ಅನೇಕ ಸಮಸ್ಯೆಗಳು ದೇಶವನ್ನು ಕಾಡುತ್ತಿದ್ದು, ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯಲು ಸರ್ವರು ಪ್ರಯತ್ನಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು. ಈ ದಿನ ಬಹಳ ಮಹತ್ವ ಹೊಂದಿರುತ್ತದೆ. ಏಕೆಂದರೆ 15 ಆಗಸ್ಟ್ 1947ರಲ್ಲಿ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗುತ್ತದೆ. ಈ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ನಮಗೆ ಸಿಗಲಿಲ್ಲ. ಬಹಳಷ್ಟು ವರ್ಷಗಳ ಬಲಿದಾನವನ್ನು ಕೊಟ್ಟು ಬಹಳಷ್ಟು ಮಹಾನರು ಬಲಿದಾನವನ್ನು ಕೊಟ್ಟ ನಂತರ ನಮಗೆ ಈ ಸ್ವಾತಂತ್ರ್ಯ ಸಿಗುತ್ತದೆ. ಹಾಗೆ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದ ಸಂವಿಧಾನವನ್ನು ರಚನೆಯಾಗುತ್ತದೆ. ಆ ಸಂವಿಧಾನದಲ್ಲಿ ಈ ದೇಶ ಜಾತ್ಯತೀತ ದೇಶ ಎಂದು ಘೋಷಣೆ ಮಾಡುತ್ತಾರೆ. ಜವೇರಿಯಾ ಆಂಬುಲೆನ್ಸ್ನ ಮಾಲೀಕರಾದ ಮೊಹಮ್ಮದ್ ಜುನೈದ್ ರವರು ಮಾತನಾಡಿ, ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನಮ್ಮ ಜವೇರಿಯಾ ಆಂಬುಲೆನ್ಸ್ ಜನರ ಆರೋಗ್ಯ ರಕ್ಷಣೆಗೆ ಸದಾ ಸಿದ್ಧವಿದೆ ಎಂದು ಹೇಳಿದರು. चिकमंगलूर में 5 किलोमीटर फ्री सर्विस देते हैं. क्या फ्री सर्विस करको बोले तो खाली ऑक्सीजन सिलेंडर के साथ फर्स्ट फ्री सर्विस देते हैं. अब क्या करेंगे को बोले तो चिकमंगलूर के अंदर 5 किलोमीटर ICU वेंटिलेटर गाड़ी फ्री करको, जो 2 गाड़ियाँ लॉन्च हो गई नए गाड़ी. चिकमंगलूर के अंदर 5 किलोमीटर वेंटिलेटर हो, ऑक्सीजन हो, मॉनिटर हो, सिरंज पंप हो, सक्शन मशीन हो, जो भी इसमें फैसिलिटीज रहता हमारे जवेरिया एम्बुलेंस के टीम से 5 किलोमीटर फ्री सर्विस देते हैं. नेक्स्ट बाहर जाना तो उसको खाली पेट्रोल चार्जेस रहता, प्लस ड्राइवर चार्जेस रहता, जो उसके साथ इंक्लूड मशीन के चार्जेस रहते, वो मशीन के चार्जेस आते. जो ज़्यादा गरीब हैं उनका क्या भी नहीं है तो उससे हमारे जवेरिया की टीम से क्या करती है, बाहर काम भी जाना, बेंगलुरु हो, शिमोगा हो, मैसूर हो, मंगलूर हो, कर्नाटका के अंदर जिधर भी उन्हें जाना है तो हमारे जवेरिया के टीम से हमें उनको फ्री सर्विस से पहुंचाती है. और हमारा ಕಳವಾಸೆ ರವಿಯವರು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಮೊದಲು ಕೊರೋನಾ ಬಂತು, ಅದಾದ್ಮೇಲೆ ಮತ್ತೆ ಸ್ಟಾಪ್ ಆಯ್ತು. ಈಗ ಒಂದು ವರ್ಷದಿಂದ ನಿಮ್ಮೆಲ್ಲರ ಸಹಕಾರದಿಂದ ಈ ನಮ್ಮ ಕಮಿಟಿಯವರೆಲ್ಲ ಸೇರ್ಕೊಂಡು ಒಳ್ಳೇದ್ ಮಾಡಬೇಕು ಅಂತ ಹೇಳಿದೀವಿ. ಇದಕ್ಕೆ ನಿಮ್ಮ ತನುಮನ ಧನನೂ ಕೂಡ ಸಹಕಾರ, ಅದೆಲ್ಲ ಎಲ್ಲದಕ್ಕಿಂತಲೂ ಇಲ್ಲಿ ವಾಕ್ ಮಾಡಕ್ ಮಾತ್ರ, ಕ್ರಿಕೆಟ್ ಆಡಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಇಲ್ಲಿ ಒಳಗಡೆ ಸೈಡ್ ಎಲ್ಲ ಸುತ್ತ ಕಾರ್ಡ್ ತಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿಗೆ ಚೇರ್ ಬಂದು ಹಾಕ್ಸ್ತೀವಿ, ದಾನಿಗಳು ಹೇಳಿದರೆ. ಆಮೇಲೆ ಗಿಡಗಳು ಕ್ಲೀನ್ ಕಟಿಂಗ್ಸ್ ಎಲ್ಲ ಬಂದಲ್ಲಿ ಬಹಳ ಚೆನ್ನಾಗಿರುತ್ತೆ. ಒಂದನ್ನ ಯೋಚನೆ ಮಾಡಿ, ನಮ್ಮ ತಂದೆ ತಾಯಿ ಹಿರಿಯರು ಮನೆ ಒಳಗಡೆ ಇದ್ದು ಅವ್ರಿಗೆ ಒಂಥರ ಮೈಂಡ್ ಫ್ರೆಶ್ ಆಗಿರಲ್ಲ, ನಮಗೂ ಮೈಂಡ್ ಫ್ರೆಶ್ ಆಗಿರಲ್ಲ. ಆದ್ರೆ ಹಿರಿಯರು ಏನ್ ಮಾಡ್ಬೋದು, ಒಬ್ಬರನ್ನೊಂದು ಜೋರ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರದ್ದು ಅಷ್ಟು ಪ್ರಾಮುಖ್ಯತೆ ನಡೆದಿರಲ್ಲ, ಮುಗಿದೋಗ್ಬಿಡುತ್ತೆ. ಬಂದು ಕೂತ್ಕೊಂಡು 4 ಜನ ಫ್ರೆಂಡ್ಸ್ಗಳು ಕೂತ್ಕೊಂಡು ಮಾತಾಡಿ ಮನಸ್ಸಿನ ಸ್ಥಿತಿಯನ್ನ ವಿಲೀನ ಮಾಡ್ಕೊಳ್ಳಿಕ್ಕೆ ನಮ್ಗೆ ಪಾರ್ಕು ಬಹಳ ಚೆನ್ನಾಗಿರ್ತದೆ. ಹಾಗೇನೆ ನೀವೆಲ್ಲರೂ ಬಂದಿದ್ರಿ. ನಾನು ಕಮಿಟಿಯ ಎಲ್ಲರಿಗೂ ಕೂಡ, ಕಮಿಟಿ ಎಲ್ಲ ಇರ್ತಕ್ಕಂಥ ಮಾಮೂವರಿಗಾಗ್ಲಿ, ವೆಂಕಟೇಶ್ವರಗಾಗಲಿ, ಅಶರಫ್ ಅವರಿಗೆ
ನನ್ನ ಜೊತೆ ಸಾಥ್ ಕೊಡ್ತೇವೆ. ಇದೇ ರೀತಿ ಶಕ್ತಿ ಕೊಡಿ, ಎಷ್ಟಾಗತ್ತೆ ನಮ್ಮ ಕೈಲಿ ಅಳಲ್ಸೇವೆ ಮಲಬರ್ತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಏನಿದ್ದಾರೆ ಇವರೇ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ನೀಡಿದ್ರಿ. ನಿಮಗೆ ಮತ್ತೊಮ್ಮೆ 78ರ ಸ್ವತಂತ್ರ ಸಂಭ್ರಮವನ್ನ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಸುಜಾತ ಶಂಕರ್ ನಿರೂಪಿಸಿ ಭವ್ಯ ಪ್ರಾರ್ಥಿಸಿ ಹಸೀನಾ ಅವರು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿ ಇಲಿಯಾಸ್, ಸಮಿತಿಯವರಾದ ವೆಂಕಟೇಶ್, ಜಮೀಲಾ, ಮಸೂದ್, ಅಶ್ರಫ್ ಅಲಿ, ಅಬಿದಾ ಬಾನು, ಹಸೀನಾ, ನಿವೃತ್ತ ಸೈನಿಕರಾದ ಶಂಕರ್, ಅಂಗನವಾಡಿ ಶಿಕ್ಷಕರು ಹಾಗೂ ಮಿತ್ರರು ಉಪಸ್ಥಿತರಿದ್ದರು.